ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತುಂಬಾ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿ ಬ್ರೆಡ್ ರೋಲ್ ರೆಸಿಪಿ. ಈ ಸ್ನ್ಯಾಕ್ಸ್ ಅಂತೂ ಮನೇಲಿರುವಂತಹ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈವ್ನಿಂಗ್ ಟೈಮ್ ಕಾಫಿ ಟೀ ಜೊತೆಗೆ ಈ ರೆಸಿಪಿ ಅಂತೂ ಹೇಳಿ ಮಾಡಿಸಿದಂತಹ ಸ್ನ್ಯಾಕ್ಸ್ ಅಂತಾನೆ ಹೇಳಬಹುದು. ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ 3/4 kg ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀವಿ. ಆಲೂಗಡ್ಡೆ ಪೀಸಸ್ ಸ್ವಲ್ಪನೂ ಇರಬಾರ್ದು, ಈ ರೀತಿ ಸಾಫ್ಟಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ 2 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಈಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ. ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಚಾಟ್ ಮಸಾಲೆನ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆಗೆಲ್ಲ ನಾವು ಹಾಕ್ಕೊಂಡಿರೋ ಸ್ಪೈಸಸ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡುವಾಗಲೇ ಗೊತ್ತಾಗುತ್ತೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ಸೊ ಅದನ್ನು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀವಿ. ಈಗ ನಾವಿಲ್ಲಿ 1 ಪೌಂಡಷ್ಟು ಬ್ರೆಡ್ಡನ್ನು ತೊಗೊಂಡಿದ್ದೀವಿ. ಸೊ ಈ ಬ್ರೆಡ್ ಪೀಸಸ್ಗಳಲ್ಲಿ ಎಡ್ಜಸ್ಸನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. 4 ಸೈಡ್ ಎಲ್ಲ ಬ್ರೆಡ್ ಪೀಸಸ್ಸಲ್ಲೂ ಎಡ್ಜಸ್ಸನ್ನು ಕಟ್ ಮಾಡಿ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಎಡ್ಜಸ್ಸು, ಅದನ್ನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಬ್ರೆಡ್ ಕ್ರಮ್ಸನ್ನು ಮಾಡ್ಕೊಳ್ತಾ ಇದ್ದೀವಿ. ಇದನ್ನ ಒಂದು 10 ಸೆಕೆಂಡ್ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕೊಂಡು ರುಬ್ಕೊಂಡ್ರೆ ಆಯ್ತು. ಈ ರೀತಿ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ನಾವು ಎತ್ತಿಟ್ಕೊಂಡಿರುವಂತಹ ಬ್ರೆಡ್ ಪೀಸಸ್ನ ನೀರಲ್ಲಿ ಡಿಪ್ ಮಾಡ್ಕೊಳ್ತಾ ಇದೀವಿ. ಒಂದು ಸೆಕೆಂಡ್ ಡಿಪ್ ಮಾಡ್ಕೊಂಡ್ರೆ ಸಾಕು, ಬೇಗನೆ ನೀರನ್ನ ಅಬ್ಸರ್ವ್ ಮಾಡುತ್ತೆ. ತಕ್ಷಣ ನೀರಿಂದ ತೆಗೆದು ನೀರನ್ನ ಸಪರೇಟ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪನೇ ಆಲೂ ಸ್ಟಫಿಂಗ್ ಇತ್ತಲ್ಲ, ಅದನ್ನು ಈ ರೀತಿ ಕೈಯಿಂದ ತಗೊಂಡು ಸ್ವಲ್ಪ ಶೇಪನ್ನು ಕೊಟ್ಟು ಬ್ರೆಡ್ಗೆ ಹಾಕ್ಕೊಳ್ತಾ ಇದ್ದೀವಿ. ಇದು ಆಲ್ರೆಡಿ ನೀರಲ್ಲಿ ನೆನೆಸಿರೋದ್ರಿಂದ ನಾವು ಯಾವ ರೀತಿ ಬೇಕಾದರೂ ಶೇಪ್ನ ಕೊಡ್ಬೋದು. ನಾವು ಇದನ್ನು ಸಿಲಿಂಡರ್ ರೂಪದಲ್ಲಿ ಶೇಪನ್ನು ರೋಲ್ ಮಾಡ್ಕೊಂಡ್ಮೇಲೆ ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಈ ರೀತಿ ಕೋಟಿಂಗ್ನ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ನಾವಿಲ್ಲಿ ಎಲ್ಲವನ್ನು ಈ ರೀತಿ ಮಾಡಿಟ್ಕೊಳ್ಳೋಣ, ಆಮೇಲೆ ಎಣ್ಣೆಗೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಉಳಿದಿರುವಂತಹ ಬ್ರೆಡ್ ಪೀಸಸ್ ಅನ್ನು ಒಂದೊಂದೇ ತಗೊಂಡು ನೀರಲ್ಲಿ ಡಿಪ್ ಮಾಡ್ಕೊಳ್ಳೋದು. ನೀರಿಂದ ಅದನ್ನು ಸಪ್ರೇಟ್ ಮಾಡಿಕೊಂಡು ಸ್ವಲ್ಪನೇ ಆಲೂ ಸ್ಟಫಿಂಗ್ನ ತಗೊಳ್ಬೇಕು. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬಹುದು. ನಿಮಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪಲ್ಲೂ ಕೂಡ ಮಾಡ್ಕೊಳ್ಬಹುದು. ಸೊ ಮಾಡ್ಕೊಂಡ ನಂತರ ಬ್ರೆಡ್ ಕ್ರಮ್ಸ್ಗೆ ಈ ರೀತಿ ಕೋಟಿಂಗ್ನ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀವಿ. ನಾವು ತೊಗೊಂಡಿರುವಂತಹ 1 ಪೌಂಡ್ ಬ್ರೆಡ್ ಮತ್ತು 3/4 kg ಆಲೂಗಡ್ಡೆನಲ್ಲಿ ಇಷ್ಟು ಪೀಸಸ್ಸು ರೆಡಿಯಾಗಿದೆ. ಸೊ ಸುಮಾರು ಒಂದು 15 ಪೀಸಷ್ಟು ಬ್ರೆಡ್ ರೋಲ್ಸ್ ರೆಡಿಯಾಗಿದೆ. ನಾವು ಇದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಕ್ಕದಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಬಿಟ್ಟಿದ್ವಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದೊಂದೇ ಬ್ರೆಡ್ ರೋಲ್ನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈ ಬ್ರೆಡ್ ರೋಲ್ ಒಳಗಡೆ ಆಲೂ ಸ್ಟಫಿಂಗ್ನ ಹಾಕಿರೋದ್ರಿಂದ ಸ್ವಲ್ಪ ವೆಯ್ಟ್ ಇರುತ್ತೆ. ಸೊ ನಾವು ಎಣ್ಣೆಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಹಾಕ್ಕೊಳ್ಬೇಕು. ಸೊ ಹಾಕ್ಕೊಂಡ ತಕ್ಷಣವೇ ನಾವು ಮುಟ್ಟಕ್ಕೆ ಹೋಗಬಾರ್ದು. ಒಂದು 40-50 ಸೆಕೆಂಡ್ ಬಿಟ್ಟ ಮೇಲೆ ಒಂದು ಲೆವೆಲ್ಗೆ ಫ್ರೈ ಆಗಿರುತ್ತೆ. ಆವಾಗ ಸ್ವಲ್ಪ ತಿರುಗಿಸ್ಕೊಂಡು ಈ ರೀತಿ ಬ್ರೌನಿಶ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಸ್ವಲ್ಪನೂ ಆಯಿಲಿ ಅನಿಸೋದಿಲ್ಲ, ಡ್ರೈ ಆಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಉಳಿದಿರೋಂತಹ ಎಲ್ಲ ಬ್ರೆಡ್ ರೋಲ್ಸ್ನ ತಗೊಂಡು ನಾವು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ಹೇಗಿರುತ್ತೆ ಅಂದರೆ ಮೇಲ್ಗಡೆಯಿಂದ ಕ್ರಿಸ್ಪಿ ಆಗಿರುತ್ತೆ, ಹಾಗೆ ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ತಿನ್ನುವಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಟೊಮೊಟೊ ಕೆಚಪ್ ಅಥವಾ ಸಾಸನ್ನು ಹಾಕ್ಕೊಂಡು ತಿನ್ನಬಹುದು. ಮೊದಲೇ ಹೇಳ್ದಂಗೆ ಮನೇಲಿರುವಂತಹ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಬ್ಯೂಟಿಫುಲ್ ಸ್ನ್ಯಾಕ್ಸ್ ಅಂತ ಹೇಳಬಹುದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಬಿಗಿನರ್ಸು ಬ್ಯಾಚುಲರ್ಸ್ ಇದ್ರೂ ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಳ್ಬಹುದು. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರಿಗೂ ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಳ್ಬಹುದು. ತುಂಬಾ ಖುಷಿಯಾಗಿ ತಿಂತಾರೆ. ನೋಡಿದ್ರಲ್ಲ ಕ್ರಿಸ್ಪಿ ಬ್ರೆಡ್ ರೋಲ್ಸನ್ನು ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.